ನಾನು ಇಂಜೆಕ್ಷನ್ ತೊಗೊಂಡೋಗಿ ಮಾತ್ರೆ ಎಲ್ಲ ಕಂಟಿನ್ಯೂ ಮಾಡಿದ್ಮೇಲೆ ಒಂದು ವಾರದಲ್ಲೇ ನನಗೆ ಗುಣ ಕಾಣಿಸ್ತಾ ಬಂತು. ನನಗೆ ಮಾತ್ರೆ ಕೂಡ ಹೆಂಡಾಯಿತು. ಈಗ 90% ಓಕೆ. ನಾನು ಬಂದಮೇಲೆ ಇಲ್ಲಿ ಬಂದು ಇಂಜೆಕ್ಷನ್ ತೊಗೊಂಡು ಮಾತ್ರೆ ಎಲ್ಲ ಕರೆಕ್ಟಾಗಿ ತೊಗೊಂಡ್ಮೇಲೆ 90% ಓಕೆ. ಮಲ್ಲೇಶ್ವರಮಿಂದ ಬಂದಿರೋದು. ಶಾಂತ ನನ್ನ ಹೆಸರು. ನಾನು 5 ವರ್ಷದ ಮಲ್ಲೇಶ್ವರಂ. ತುಂಬ ಕಡೆ ತೋರಿಸಿದೆ ನಾನು. ತುಂಬ ಕಡೆ ಅಂದರೆ ಆಯುರ್ವೇದದಲ್ಲೆಲ್ಲ ತುಂಬ ತೋರಿಸಿದೆ. ನಾನಿದು ತೋರಿಸ್ಬೇಕಾದ್ರೆ ನಾನು ನೋಡ್ಬೇಕಾದ್ರೆ ನನಗೆ ವಾಟ್ಸಪ್ಪಲ್ಲಿ ನಾನು ಇದನ್ನು ನೋಡಿದೆ. ಅದನ್ನು ನೋಡಿ ನಾನು ಒಂದು 2-3 ತಿಂಗಳು ವೆಯ್ಟ್ ಮಾಡಿದೆ. ಆಮೇಲೆ ತಿರ್ಗಾ ಪೇಯ್ನ್ ಜಾಸ್ತಿ ಆಯಿತು, ತಡೆಯೋಕ್ಕಾಗಲಿಲ್ಲ. ಆದ್ದರಿಂದ ನಾನು ವಾಟ್ಸಪ್ಪಲ್ಲಿ ನೋಡಿ ರಾಕೇಶ್ ಸರ್ ನಡೆಸ್ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ನಾನು ವಾಟ್ಸಪ್ಪಲ್ಲಿ ನೋಡಿ ನಾನು ಹಾಸ್ಪಿಟ್ಲಿಗೆ ಬಂದು ಹೋದ ತಿಂಗಳು 17ನೇ ತಾರೀಕು ನಾನು ಬಂದಿದ್ದು. ನನಗೆ ಬಂದು ಒಂದು ವಾರದಲ್ಲೇ ಗುಣ ಕಾಣಿಸ್ತು. ಒಂದು ವಾರದಲ್ಲೇ ನಾನು ಇಂಜೆಕ್ಷನ್ ತೊಗೊಂಡೋಗಿ ಮಾತ್ರೆ ಎಲ್ಲ ಕಂಟಿನ್ಯೂ ಮಾಡಿದ್ಮೇಲೆ ಒಂದು ವಾರದಲ್ಲೇ ನನಗೆ ಗುಣ ಕಾಣಿಸ್ತಾ ಬಂತು. ನನಗೆ ಮಾತ್ರೆ ಕೂಡ ಹೆಂಡಾಯಿತು. ಈಗ 90% ಓಕೆ. ನಾನು ಬಂದಮೇಲೆ ಇಲ್ಲಿ ಬಂದು ಇಂಜೆಕ್ಷನ್ ತೊಗೊಂಡು ಮಾತ್ರೆ ಎಲ್ಲ ಕರೆಕ್ಟಾಗಿ ತೊಗೊಂಡ್ಮೇಲೆ 90% ಓಕೆ. ನಾನು ಹೋಗಿ ಒಂದು 23ನೇ ತಾರೀಕಿಗೆ ನನ್ನ ಪರಿಚಯದವರೊಬ್ಬರನ್ನ ಕಳಿಸ್ಕೊಟ್ಟೆ ಇಲ್ಲಿಗೆ. ನಾನು ಈ ಥರ ಹೋಗಿದ್ದೆ, ನನಗೆ ತುಂಬ ಪೇನ್ ಎಲ್ಲ ಕಮ್ಮಿ ಆಗಿದೆ, ನೀನು ಹೋಗು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕಳಿಸ್ದೆ ಅವ್ರನ್ನ. ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು. ಅವರು ನೆಕ್ಸ್ಟು ಬರ್ತಾಯಿದ್ದಾರೆ ತಿರ್ಗಾ ಮತ್ತೆ 1 ತಿಂಗಳು ಟ್ರೀಟ್ಮೆಂಟ್ಗೆ. ಅವ್ರಿಗೂ ನೋವು ಕಮ್ಮಿ ಆಗಿದೆ. ನಿದ್ರೆ ಬರ್ತಾ ಇರಲಿಲ್ಲ, ನಿದ್ರೆ ಚೆನ್ನಾಗಿ ಬರ್ತಾಯಿದೆ ಇವಾಗ. ಮತ್ತು ಊಟ ಒಳ್ಳೆ ಹಸುವಾಗುತ್ತೆ. ಅವ್ರಿಗೂ ಅಷ್ಟೇ ನಿದ್ದೆ ಬರ್ತಾ ಇರಲಿಲ್ಲ. ಹೇಳೋರು ಯಾವಾಗಲೂ ನಂಗೆ ನಿದ್ದೆನೇ ಇಲ್ಲ ಅಕ್ಕ ಅಂತಾನ. ಹೋಗು ನೀನಲ್ಲಿ ನೋಡು, ಬೇಕಾದ್ರೆ ನಾನು ಏನು ಹೇಳಿದ್ರು ನನಗೆ ಹೋಗಲ್ಲಿಗೆ ಅಂತ ಕಳಿಸ್ದೆ. ಈಗ ಅವರು ಚೆನ್ನಾಗಿದ್ದಾರೆ. ಅಕ್ಕ ನನಗೆ ಒಳ್ಳೆ ಕಳಿಸ್ಕೊಟ್ಟೆ ನೀನು ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಡೇ ಅವರು 23ನೇ ತಾರೀಕು ಅವರು ಇಲ್ಲಿಗೆ ಬರಬೇಕು. ನಾನು 17ಕ್ಕೆ ಬರಬೇಕಾಯಿತು, ಸ್ವಲ್ಪ ಮಿಸ್ ಆಗಿ ಇವತ್ತು 18ಕ್ಕೆ ಬಂದಿದ್ದೀನಿ. ದಯವಿಟ್ಟು ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ ಬನ್ನಿ. ಮಂಡಿ ನೋವು ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಯಾವ ಪೇಯ್ನ್ ನನಗಿಲ್ಲ. ನಾನು ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು ನಿಜ. ಇದು ನೋವು ಎಷ್ಟು ಕಡೆ ತೋರಿಸಿದ್ರು ನನಗೆ ಪೇಯ್ನ್ ಹೋಗ್ತಾ ಇರಲಿಲ್ಲ. ನಾನು ಸೂಸೈಡ್ ಮಾಡ್ಕೋಬೇಕು ಅಂತಲೇ ಇದ್ದೀನಿ. ನಾನು ಕೊನೆಗಿಲ್ಲ, ಸರ್ ಹತ್ರ ಹೋಗಿ ಬರಲೇಬೇಕು. ದಿವಸ ವಾಚ್ ಮಾಡ್ತೀನಿ ಸರ್. ನಾನು ಬೇರೆ ಕಡೆ ಎಲ್ಲೂ ತೋರಿಸಿಲ್ವಾ? ಸುಮಾರು ಕಡೆ ಸರ್. ಹರಿಹರ ಹೋಗಿದ್ದೀನಿ, ಮತ್ತು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅವರು ಇಲ್ಲ ಆಪ್ರೇಷನ್ ಮಾಡಬೇಕು ಅಂದರು. ನನಗೆ ಇಷ್ಟ ಇರಲಿಲ್ಲ ಆಪ್ರೇಷನ್ ಮಾಡಿಸ್ಕೊಂಡು. ಅದರಿಂದ ಎಲ್ಲ ಆಯುರ್ವೇದ ಹೇಳ್ತಾರೆ, ಅದೆಲ್ಲ ವಾಟ್ಸಪ್ಪಲ್ಲಿ ನೋಡೋದು ಹೋಗೋದು. ಅದು ಹೋಗಿ ಬಂದು 2 ದಿವಸ ತಿರ್ಗಾ ಮತ್ತೆ ಪೇಯ್ನ್ ಸ್ಟಾರ್ಟ್. ಆಮೇಲೆ ಕೊನೆಗೆ ಇಲ್ಲ, ನನ್ನ ಸರ್ ಹತ್ರ ಹೋಗಲೇಬೇಕು. ತುಂಬ ವಾಚ್ ಮಾಡ್ತೀನಿ ನಾನು, ಇವ್ರನ್ನ ನೋಡ್ತಾನೆ ಇರ್ತೀನಿ. ಸರಿ ಟೀ ಬಿಟ್ಟೆ. ಇಲ್ಲಿ ಬರೋದಕ್ಕಿಂತ 4 ತಿಂಗಳು ಮುಂಚೆಗೆ ಟೀ ಬಿಟ್ಟೆ. ಸರ್ ಒಂದು ಇಂಟ್ರ್ಯೂ ಕೊಟ್ಟಿದ್ರು, ಟೀ ಬಿಡಿ ಫಸ್ಟು ಅಂತ. ಅದನ್ನು ನೋಡಿ ಇವಾಗ ಅವರು ಲಾಸ್ಟಲ್ಲಿ ಒಂದು ಟೀ ಹೇಳಿದರು, ಪುದೀನ, ತುಳಸಿ ಇದೆಲ್ಲ ಹಾಕ್ಕೊಂಡು ನೀವು ಟೀ ಮಾಡ್ಕೊಂಡು ಕುಡೀರಿ, ನಿಂಬೆಹಣ್ಣು, ಬೆಲ್ಲ, ಶುಂಠಿ ಎಲ್ಲ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡೀರಿ, ಹೆಲ್ತ್ ಒಳ್ಳೆಯದು ಅಂತ. ಅದನ್ನು ಆಲ್ರೆಡಿ ನಾನು 4 ತಿಂಗಳಿಂದ ಕುಡಿತಾ ಇದ್ದೇನೆ ಅದನ್ನು. ಈಗ ನಾನು ಇಲ್ಲಿ ಬಂದಾದ್ಮೇಲೆ ನನ್ನ ಹೆಲ್ತು ಚೆನ್ನಾಗಿದೆ. ನಾನು ಇಂಜೆಕ್ಷನ್ ತೊಗೊಂಡ್ಮೇಲೆ ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ. ನಾನು ಯಾರೇ ಹಿಡಿದು ಹತ್ತಿಸಿ ಇಳಿಸ್ಬೇಕಾಗಿತ್ತು. ಇವಾಗ ನಾನೇ ಹತ್ತುತ್ತೀನಿ, ಮನೆ ಕೆಲಸ ನಾನೇ ಮಾಡ್ತೀನಿ. ಮಲ್ಕೊಂಡಿದ್ದಾಗ ಮಂಡಿನ ಮಡ್ಚ್ಕೊಳಕ್ಕೆ ನನ್ನ ಕೈ ಸಾಧ್ಯ ಇರ್ತಿರ್ಲಿಲ್ಲ. ಇವಾಗ ಸರಾಗವಾಗಿ ಮಡ್ಚ್ಕೊಳ್ತೀನಿ, ಸರಾಗ ಮೆಟ್ಲು ಹತ್ತಿ ಇಳಿತೀನಿ. ನನಗೆ ಒಂದ್ಸರಿಗೆ 90% ಕ್ಲಿಯರ್ ಆಗ್ತೀನಿ. ಎಲ್ಲ ಕೆಲಸ ನೀವೇ ಮಾಡ್ತೀವಿ? ಎಲ್ಲ ನಾನೇ ಮಾಡ್ತೀನಿ. ಎಲ್ಲ ಮನೆ ಒರೆಸೋದು, ಬಟ್ಟೆ, ಮನೆ ಅಡುಗೆ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಯಾರೇನಿಲ್ಲ, ನಾನೇ ಮಾಡ್ಕೊಳ್ತೀನಿ. ತುಂಬ ಹೆಲ್ತು ಚೆನ್ನಾಗಿದೆ. ದಯವಿಟ್ಟು ಇಲ್ಲಿಗೆ ಬಂದು, ಇದು ರಿಕ್ವೆಸ್ಟು ಅಂತ ಅಲ್ಲ, ನಾನು ಕೇಳ್ಕೊಳ್ತಾ ಇರೋದು, ನನ್ನಂಥ ನೋವು ತಿಂತಾ ಇರೋರು ಯಾರೇ ಆಗಲಿ ಇಲ್ಲಿಗೆ ಬನ್ನಿ. ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ, ವಾಸಿ ಆಗುತ್ತೆ. ಇಲ್ಲಿಗೆ ಬಂದು ವಿಸಿಟ್ ಕೊಡಿ. ಒಂದು ಇಷ್ಟು ಹೇಳುವಲ್ಲೇ ನಾನು. ಓಕೆ ಸರ್.